ನಾಡಿನ ಸಮಸ್ತ ಜನತೆಗೆ ಜೀನಿ ಸ್ಲಿಮ್ ವತಿಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಪ್ರತಿದಿನದ ಆಹಾರ ಜೀನಿ ಸ್ಲಿಮ್ ಆಗಿದ್ರೆ ನೀವು ಸುಲಭವಾಗಿ ಸಣ್ಣ ಆಗ್ತೀರಿ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ರಂಗೇರಿದೆ. ಮತ್ತೊಂದು ಕಡೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ಚುನಾವಣೆ ಕೂಡ ರಂಗೇರ್ತಾ ಇದೆ. ಈ ಗ್ಯಾಪ್ ಅಲ್ಲಿ ಇರಾನ್ ವಿರುದ್ಧದ ಅಮೆರಿಕ ಇಸ್ರೇಲ್ನ ಯುದ್ಧ ಮತ್ತಷ್ಟು ಮಗದಷ್ಟು ಸಂಕಷ್ಟಕ್ಕೆ ಕಾರಣ ಆಗಿದೆ. ಎಲ್ಲಾ ಸುದ್ದಿಗಳನ್ನ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ನೋಡೋಣ. ಎಲ್ರಿಗೂ ಕೂಡ ಸ್ವಾಗತ. ವಸ್ತುಡ್ಕು ಅದರಲ್ಲಿ ಒಂದಷ್ಟು ಹಳೆ ಮೈಸೂರು ಭಾಗದಲ್ಲೆಲ್ಲ ಈ ಬಾಡೂಟದಲ್ಲಿ ಬ್ಯುಸಿ ಆಗಿರ್ತೀರಿ. ಏನ್ಯಾವು ಇವತ್ತು ಸುದ್ದಿಯನ್ನ ನೋಡೋಣ. ಕಡೆವರೆಗೂ ನ್ಯೂಸ್ ಅನ್ನ ನೋಡಿ. ನಾನು ಶಿವಕುಮಾರ್. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಿಚ್ಚು ಮತ್ತಷ್ಟು ಜೋರಾಗಿದೆ. ಇರಾನ್ನ ಅತಿದೊಡ್ಡ ಅನಿಲ ಕ್ಷೇತ್ರ ಸೌತ್ ಪಾರ್ಸ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗೆ ಇದೀಗ ಇರಾನ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಇಸ್ರೇಲ್ನ ಪ್ರಮುಖ ಬಂದರು ನಗರವಾದ ಐಫಾ ಮತ್ತು ಅಸ್ಟೋಡ್ ನಲ್ಲಿರತಕ್ಕಂಥ ತೈಲ ಸಂಸ್ಕರಣಾಗಾರಗಳ ಮೇಲೆ ಇರಾನ್ನ IRGC ಪಡೆಗಳು ಸರಣಿ ಕ್ಷಿಪಣಿ ದಾಳಿ ನಡೆಸಿವೆ. ಇಸ್ರೇಲ್ನ ಮೂರನೇ ಅತಿದೊಡ್ಡ ನಗರವಾದ ಐಫಾ ಹಾಗೂ ದಕ್ಷಿಣದಲ್ಲಿರತಕ್ಕಂಥ ಅಸ್ಟೋಡ್ ನಲ್ಲಿರುವ ಸಂಸ್ಕರಣಾಗಾರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಇದರ ಜೊತೆಗೆ ಇಸ್ರೇಲ್ನಲ್ಲಿರುವ ಭದ್ರತಾ ನೆಲೆಗಳು ಹಾಗೂ ಮಿಲಿಟರಿ ಬೆಂಬಲ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ತೀಕ್ಷ್ಣ ಕ್ಷಿಪಣಿಗಳಿಂದ ದಾಳಿ ಮಾಡಲಾಗಿದೆ ಎಂದು ಇರಾನ್ನ IRGC ತಿಳಿಸಿದೆ. ಈ ಕುರಿತು ಇಸ್ರೇಲ್ ಸಹ ದೃಢಪಡಿಸಿದ್ದು, ಐಫಾ ನಗರದ ತೈಲ ಸಂಸ್ಕರಣಾಗಾರದ ಮೇಲೆ ಇರಾನ್ ಕ್ಷಿಪಣಿ ಅಪ್ಪಳಿಸಿದೆ. ಇದರಿಂದಾಗಿ ನಗರದಲ್ಲಿರುವ ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದು, ಉತ್ತರದಲ್ಲಿ ವಿದ್ಯುತ್ ಗ್ರಿಡ್ಗೆ ಆಗಿರುವ ಹಾನಿ ಸ್ಥಳೀಯವಾಗಿದ್ದು ಗಮನಾರ್ಹವಾಗಿಲ್ಲ. ಈಗಾಗಲೇ ವಿದ್ಯುತ್ ಪುನಃಸ್ಥಾಪಿಸಲಾಗಿದೆ ಅಂತ ಹೇಳಿದ್ದಾರೆ. ಆದಾಗ್ಯೂ ಮೂಲಸೌಕರ್ಯ ತಾಣಗಳಿಗೆ ಯಾವುದೇ ಗಮನಾರ್ಹವಾದಂತಹ ಹಾನಿಯಾಗಿಲ್ಲ, ಹೆಚ್ಚಿನ ದಾಳಿ ಉಂಟಾಗಿಲ್ಲ ಎಂದು ಇಸ್ರೇಲ್ನ ಇಂಧನ ಸಚಿವ ಎಲಿ ಕೋಹೆನ್ ತಿಳಿಸಿದ್ದಾರೆ. ಮಾನವ ಈ ಸಂಘರ್ಷ ಒಂದಷ್ಟು ಮತ್ತಷ್ಟು ಮಗದಷ್ಟು ಹೆಚ್ಚಾದಷ್ಟು ಇರಾನ್ ಮತ್ತು ಇಸ್ರೇಲ್ ನಡುವಿನ ವಾರ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಬಟ್ ಮಧ್ಯಸ್ಥಿಕೆ ವಹಿಸೋರು ಯಾರು ಗೊತ್ತಿಲ್ಲ. ದೊಡ್ಡಣ್ಣ ಅನ್ಸ್ಕೊಂಡಂತ ಅಮೆರಿಕಾನೇ ದಡ್ಡತನದ ನಿರ್ಧಾರಗಳು, ಗೊತ್ತಿಲ್ಲ ಏನಾಗ್ತಿದೆ ಅಂತ. ಬಟ್ ಇದು ಯಾವುದು ಒಳ್ಳೆ ಬೆಳವಣಿಗೆ ಅಲ್ಲ ಇಡೀ ವಿಶ್ವಕ್ಕೆ, ನಾಟ್ಯ ಆಯಾ ದೇಶಗಳಿಗೆಲ್ಲ. ನಮ್ಮ ದೇಶದೇನು ಪಾತ್ರ ಇಲ್ಲ, ಆದ್ರೆ ನಾವು ವಿ ಆರ್ ಫೇಸಿಂಗ್ ಲಾಟ್ ಆಫ್ ಇಶ್ಯೂ, ಫ್ಯೂಯಲ್ ಸಮಸ್ಯೆ ಆಚೆ ಈಚೆ ಎಲ್ಲ. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಗೊಂಡಿರ್ತಕ್ಕಂಥ ಸಂಘರ್ಷ ಈಗ ವಿಶ್ವದ ಇಂಧನ ಭದ್ರತೆಯನ್ನ ಅಲುಗಾಡಿಸಿದೆ. ಹೌದು, ಕತಾರ್ನ ಅತ್ಯಂತ ದೊಡ್ಡ ನೈಸರ್ಗಿಕ ಅನಿಲ ಘಟಕದ ಮೇಲೆ ಇರಾನ್ ನಡೆಸಿದ ಭೀಕರ ದಾಳಿಯು ಜಾಗತಿಕ ಆರ್ಥಿಕತೆಗೆ ದೊಡ್ಡ ಹೊಡೆತ ನೀಡಿದೆ. ವಿಶ್ವದ 17% ಅನಿಲ ಪೂರೈಕೆ ಮಾಡುವ ಈ ಘಟಕದ ಮೇಲಿನ ದಾಳಿಯಿಂದಾಗಿ ಮುಂದಿನ 5 ವರ್ಷಗಳವರೆಗೆ ಭಾರತ ಮತ್ತು ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಭೀತಿ ಎದುರಾಗಿದೆ. ಅಚ್ಚರಿಯ ವಿಷಯವೆಂದರೆ, ತನ್ನೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದ ಇರಾನ್ನ ಈ ರೀತಿ ಬೆನ್ನಿಗೆ ಚೂರಿ ಹಾಕುತ್ತದೆ ಎಂದು ಕತಾರ್ ಊಹಿಸಿಯೇ ಇರಲಿಲ್ಲ. ಈ ದಾಳಿಯಿಂದ ಕತಾರ್ಗೆ ವಾರ್ಷಿಕ ಸುಮಾರು $20 ಬಿಲಿಯನ್ ಆದಾಯ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಿದೆ. ಹಾಗೆಯೇ ವಾರ್ಷಿಕವಾಗಿ ಸುಮಾರು 12.8 ಮಿಲಿಯನ್ ಟನ್ LNG ಪೂರೈಕೆಯಲ್ಲಿ ಮುಂದಿನ 3 ರಿಂದ 5 ವರ್ಷಗಳವರೆಗೆ ವ್ಯತ್ಯಯ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದರಿಂದ ಭಾರತ, ಚೀನಾ ಸೇರಿದಂತೆ ಕೆಲವು ಏಷ್ಯಾ ಹಾಗೂ ಐರೋಪ್ಯ ರಾಷ್ಟ್ರಗಳು ಸಮಸ್ಯೆಗೆ ಈಡಾಗಬಹುದಾಗಿದೆ. 4-5 ವರ್ಷ ದುರಂತ. ಈ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಅಲ್ಲ, ಇದು ಜಗತ್ತಿನ ಇತರ ರಾಷ್ಟ್ರಗಳ ಮೇಲೂ ಕೂಡ ಪ್ರಬಲವಾದಂತ ದೊಡ್ಡ ಪರಿಣಾಮವನ್ನ ಬೀರ್ತಾ ಇದೆ. ಇದು ಸುಳ್ಳಲ್ಲ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಈಗ ಮುಗಿಲು ಮುಟ್ಟಿದೆ. ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಭೀಕರ ಮಹಾಯುದ್ಧ ಇಂದು 21ನೇ ದಿನಕ್ಕೆ ಕಾಲಿಟ್ಟಿದ್ದು, ಇಡೀ ಟೆಹರಾನ್ ನಗರ ಈಗ ಬೆಂಕಿಯ ಉಂಡೆಯಂತಾಗಿದೆ. ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ವೈಮಾನಿಕ ದಾಳಿ ನಡೆಸುತ್ತಿವೆ. ಒಂದೊಂದಾಗಿ ಕಮಾಂಡ್ನ ಸೇನೆಯ ಪ್ರಮುಖ ನಾಯಕರ ಹತ್ಯೆ ಮಾಡುತ್ತಿದೆ. ಇತ್ತೀಚಿನ ಅತಿದೊಡ್ಡ ಸುದ್ದಿ ಏನಂದ್ರೆ, ಇರಾನ್ ಸೇನೆಯ ಬಲಗೈ ಬಂಟ IRGC ವಕ್ತಾರ ಅಲಿ ಮೊಹಮ್ಮದ್ ನೈನಿ ಹತ್ಯೆಯಾಗಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ವೈಮಾನಿಕ ದಾಳಿಯಲ್ಲಿ ಇರಾನ್ನ ಪ್ರಮುಖ ನಾಯಕ ಅಲಿ ಮೊಹಮ್ಮದ್ ಬಲಿಯಾಗಿದ್ದಾರೆ ಎಂದು ಇಸ್ರೇಲ್ ಅಧಿಕೃತವಾಗಿ ಘೋಷಿಸಿದೆ. ಈ ಸಾವನ್ನ ಇರಾನ್ ಕೂಡ ದೃಢಪಡಿಸಿದ್ದು, ನಮ್ಮ ನಾಯಕರ ಬಲಿದಾನಕ್ಕೆ ಭೀಕರ ಪ್ರತೀಕಾರ ತೀರಿಸಿಕೊಳ್ತೇವೆ ಅಂತ ಗುಡುಗಿದೆ. ಆದ್ರೆ ಇರಾನ್ ಸುಮ್ಮನೆ ಕುಳಿತಿಲ್ಲ. ಪ್ರತೀಕಾರದ ರೂಪದಲ್ಲಿ ಇರಾನ್ ಈಗ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಕ್ಷಿಪಣಿ ಮಳೆ ಸುರಿಸುತ್ತಿದೆ. UAE, ಕತಾರ್ ಮತ್ತು ಅಬುದಾಬಿಯಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನ ಇರಾನ್ ಧ್ವಂಸ ಮಾಡ್ತಿದೆ. ಅಷ್ಟೇ ಅಲ್ಲ, ಇಡೀ ವಿಶ್ವದ ತೈಲ ಮಾರುಕಟ್ಟೆಗೆ ಹೊಡೆತ ನೀಡಲು ಇರಾನ್ ಈಗ ತೈಲ ಮತ್ತು ಅನಿಲ ಸಂಸ್ಕರಣಾಗಾರಗಳನ್ನೇ ಸದ್ಯ ಗುರಿಯಾಗಿಸಿಕೊಂಡಿದೆ. ಇದು ಬಹಳ ದುರಂತ. ಯಾಕಂದ್ರೆ ತೈಲ ಫ್ಯೂಯಲ್ ಮೇಲೆ ಡಿಪೆಂಡ್ ಆದಂತ ರಾಷ್ಟ್ರಗಳು ನಮ್ಮನ್ನು ಸೇರಿದಂಗೆ. ಬಟ್ ಈಗ ಇರಾನ್ ನಂದು 1 ಕಣ್ಣು 2 ಕಣ್ಣು ಹೋಗ್ತೀನಿ, ನಿಮ್ದು 1 ಕಣ್ಣಾರು ತೆಗಿತೀನಿ ಅಂತ. ಇರಾನ್ ಇಸ್ರೇಲ್ ವಿರುದ್ಧ, ಇರಾನ್ ಅರಬ್ ರಾಷ್ಟ್ರಗಳು ಇರ್ತಕ್ಕಂಥ ಅಮೆರಿಕ ನೆಲೆಗಳ ಮೇಲೆ, ಕತಾರ್ ಮೇಲೆ, ಅಬುದಾಬಿ, ದುಬೈ, ಲೈಕ್ ಇವ್ರ ಮೇಲೆ ದಾಳಿ ಮಾಡ್ತಾ ಇದೆ. ಸೊ ಆಗ ನೋಡಿದ್ರೆ ಇದು ಯಾವಂತಕ್ಕೆ ತಗೊಂಡೋಗುತ್ತೋ ಗೊತ್ತಿಲ್ಲ. ಬಟ್ ಇರಾನ್ ಸುಮ್ಮನೆ ಇರ್ತಾ ಇಲ್ಲ, ಸುಮ್ಮನೆ ಇಲ್ಲ. ಅಮೆರಿಕ ಅಂದ್ಕೊಂಡಷ್ಟು ಈಸಿಯಾಗಿ ಯುದ್ಧ ಮುಗಿತಾ ಇಲ್ಲ.
ಒಂದೆರಡು ಬಾಂಬ್ ಹಾಕ್ಬಿಟ್ಟು ಯಾರನ್ನೋ ಸಾಯಿಸ್ಬಿಟ್ರೆ ನಿಂತೋಗುತ್ತೆ ಯುದ್ಧ ಅಂತ ಭಾವಿಸಿದ್ರು. ಬಟ್ ಇರಾನ್ನ ಪ್ರತಿಯೊಬ್ರು ಕೂಡ ಅಲ್ಲಿ ಯಾರು ಈ ಸೇನೆ ಮತ್ತೆ ಈ ಟೀಮ್ ಏನಿದೆ ಅವ್ರು ಸೋಲೊಪ್ಕೊಳಕ್ ರೆಡಿ ಇಲ್ಲ. ರಣರಂಗದಲ್ಲೇ ನಾವು ಮಾತಾಡ್ತೀವಿ, ಶುರು ಮಾಡಿದಿರಿ ನೀವು, ನಾವ್ ಅದಕ್ಕೆ ಉತ್ತರ ಕೊಡ್ತೀವಿ ಅನ್ನೋದು ಇರಾನ್ನ ಮಾತು. ಗೊತ್ತಿಲ್ಲ, ಅಮೆರಿಕ ಕೂಡ ಬಳಲ್ತಿದೆ. ಅಮೆರಿಕ ಕೂಡ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಿರೋದ್ರ ಬಗ್ಗೆ ಅಲ್ಲಿ ಆಕ್ಷೇಪಗಳಿದೆ. ವಿತೌಟ್ ಪರ್ಮಿಷನ್ ಯುದ್ಧ ಶುರು ಮಾಡಿದ್ದಾರೆ. ಅಲ್ಲಿ ಒಪ್ಪಿಗೆ ತಗೋಬೇಕಾಗಿತ್ತು, ಅದು ತಗೊಂಡಿಲ್ಲ. ಮತ್ತೊಂದ್ ಕಡೆ ಇಸ್ರೇಲ್, ದೇ ಆರ್ ಸ್ಟ್ರಾಂಗ್, ಐ ಅಗ್ರಿ. ಬಟ್ ಎಷ್ಟು ಸ್ಟ್ರಾಂಗ್? ಸಮುದ್ರದಷ್ಟೇನು ಅವ್ರ ಹತ್ರ ಶಸ್ತ್ರಾಸ್ತ್ರಗಳೇನಿಲ್ಲ ಅಲ್ಲಿ. ಬಟ್ ಇಸ್ರೇಲ್ ಮತ್ತೆ ಅಮೆರಿಕ ಈ ವರ್ತನೆ ಮತ್ತೆ ಯಾವಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ಆದ್ರೆ ಇರಾನ್ ಎಲ್ರಿಗೂ ಕೊಡ್ತಾರೆ. ಆದ್ರೆ ಮುಸ್ಲಿಂ ರಾಷ್ಟ್ರಗಳು ಯಾವ್ದು ಕತಾರ್ ಇವರೆಲ್ಲ ಅವರು ಕೂಡ ಅಮೆರಿಕಾಗೆ ಯಾಕೆ ಅವಕಾಶ ಕೊಟ್ಟಿದ್ದೀರಾ ನೆಲೆಗಳಿಗೆ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದೆ. ಇರಾನ್ ಸ್ಟಿಲ್ ಸ್ಟ್ರಾಂಗ್. ರಾಜ್ಯದ ದಾವಣಗೆರೆ, ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳ ಉಪಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಕಗ್ಗಂಟು ಇನ್ನೂ ಬಗೆಹರಿದಿಲ್ಲ. ಆದ್ರೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಈ ನಡುವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಂದು ಮಹತ್ವದ ಬೆಳವಣಿಗೆ ಆಗಿದ್ದು, ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಚಿವ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಶಾಮನೂರು ಇಂದು ಯಾವುದೇ ಪಕ್ಷದಡಿಯಲ್ಲಿ ಬಿಫಾರ್ಮ್ ಇಲ್ಲದೆಯೇ ನಾಮಪತ್ರ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ಪೂಜೆ ಪುನಸ್ಕಾರ ಮಾಡಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ಮಧ್ಯಾಹ್ನ ತಮ್ಮ ತಾಯಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಆಪ್ತರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ಟಿಕೆಟ್ ಹಂಚಿಕೆಯ ಗೊಂದಲ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಡ್ಡು ಹೊಡೆದು ಸಚಿವ ಮಲ್ಲಿಕಾರ್ಜುನ್ ತಮ್ಮ ಮಗನ ಕೈಯಿಂದ ಟಿಕೆಟ್ ಬಿಫಾರ್ಮ್ ಇಲ್ಲದೆ ನಾಮಪತ್ರ ಸಲ್ಲಿಕೆಯನ್ನ ಮಾಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಸಮರ್ಥ್, ನಮ್ಮ ತಾತನ ಆಫೀಸ್ ರೂಮ್ ನಲ್ಲಿಯೇ ನಾನು ನಾಮಪತ್ರ ಭರ್ತಿ ಮಾಡಿದ್ದು, ಅವರ ಕಾರ್ನಲ್ಲಿಯೇ ಒಂದು ಚುನಾವಣಾಧಿಕಾರಿ ಕಚೇರಿಗೆ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ. ನಾಳೆಯ ಪಕ್ಷದ ಬಿಫಾರ್ಮ್ ಸಿಗುವ ಸಾಧ್ಯತೆ ಇದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಮಾಡಕ್ಕಾಗಲ್ಲ, ಕೆಲವೊಂದು ಟೈಮ್ ಕಾಂಗ್ರೆಸ್ ಸಿದ್ದರಾಮಯ್ಯ ಅಹಿಂದ ನಾಯಕ. ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಆಯಿತು, ಅಹಿಂದ ನಾಯಕರ ಸೇರ್ ಮಾಡಿದ್ರು. ಆದ್ರೆ ಅದೇ ದಾವಣಗೆರೆಯಲ್ಲಿ ಅಹಿಂದಾಗ ಮರ್ಯಾದೆ ಇಲ್ಲ ಕಾಂಗ್ರೆಸ್ ಅಲ್ಲಿ. 85,000 ಮುಸಲ್ಮಾನರು, ST, SC, ಕುರುಬ ಎಲ್ಲ ಸೇರ್ಕೊಂಡಂಗೆ 1.5 ಲಕ್ಷ ಹತ್ರ ಓಟಿದೆ ಅಪ್ಪ. ಆದ್ರೆ ಟಿಕೆಟ್ ಮಾತ್ರ ಶಾಮನೂರ್ ಫ್ಯಾಮಿಲಿಗೆ. ಅಹಿಂದ ಪಾರ್ಟಿ ಸಿದ್ದರಾಮೋತ್ಸವ ಮಾಡಿದಂತ ಜಾಗದಲ್ಲೇ ಅಹಿಂದಾಗೆ ಟಿಕೆಟ್ ಇಲ್ಲ, ಗೊತ್ತಿಲ್ಲ. ಇನ್ನೊಂದು ಕಡೆ ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಕಣ ಈಗ ಜಾತಿ ರಾಜಕಾರಣದಿಂದ ರಂಗೇರುವ ಸುಳಿವನ್ನು ದೊರೆತಿದೆ. ಕಾಂಗ್ರೆಸ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಕುಟುಂಬ ಮತ್ತು ಮುಸ್ಲಿಂ ನಾಯಕರ ನಡುವೆ ಟಿಕೆಟ್ ಫೈಟ್ ಜೋರಾಗಿದೆ. ಇದೇ ಸಮಯವನ್ನ ಸರಿಯಾಗಿ ಬಳಸ್ಕೊಂಡಿದೆ ಬಿಜೆಪಿ ಅನ್ನೋದು ಮಾತು, ಬಟ್ ನನ್ಗೆ ಗೊತ್ತಿರೋ ಬಳಸ್ಕೊಂಡಿಲ್ಲ. ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಅಹಿಂದ ದಳ ಉರುಳಿಸಿದೆ. ಅಹಿಂದ ಸಮುದಾಯಕ್ಕೆ ಮಣೆ ಹಾಕುವ ಮೂಲಕ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ಕನ್ನ ಹಾಕುವ ತಂತ್ರ ರೂಪಿಸಿದೆ. ಈ ಬಾರಿ ಅಹಿಂದ ಸಮುದಾಯದ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡುವ ಮೂಲಕ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಇದರ ಮೂಲಕ ಕಾಂಗ್ರೆಸ್ ಮತಗಳನ್ನ ವಿಭಜಿಸಿ ಶಾಮನೂರು ಕೋಟೆಯನ್ನ ಭೇದಿಸುವುದು ಬಿಜೆಪಿಯ ಲೆಕ್ಕಾಚಾರವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಗಮನಿಸಿದ್ರೆ ಇಲ್ಲಿ ಅಹಿಂದ ಮತಗಳೇ ಪ್ರಮುಖವಾಗಿವೆ. ಒಟ್ಟು 2,31,674 ಮತದಾರರಿದ್ದಾರೆ. ಇವರಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮುಸ್ಲಿಂ, ಲಿಂಗಾಯತ, ST, SC, ಕುರುಬ ಕಮ್ಯುನಿಟಿ, ಮರಾಠ, ಉಪ್ಪಾರು ಇವರೆಲ್ಲವನ್ನೂ ಕೂಡ ಮತಗಳನ್ನ ಸೇರ್ಸ್ಕೊಂಡ್ರೆ 1.5 ಲಕ್ಷಕ್ಕೂ ಅಧಿಕ ಮತಗಳು ಅಹಿಂದ ಸಮುದಾಯ ಇದೆ. ಸೊ ಹೀಗಾಗಿ ಈ ಲೆಕ್ಕಾಚಾರದಲ್ಲಿ ಅಹಿಂದ ಸಮುದಾಯವೇ ನಿರ್ಣಾಯಕವಾಗಿದ್ದು ಈ ಬಾರಿ ಚುನಾವಣೆಯ ದಿಕ್ಕು ತಿರುಗಿಸುವ ಸಾಮರ್ಥ್ಯ ಹೊಂದಿದೆ. ಆದ್ರೆ ಅಹಿಂದಾದಲ್ಲಿ ಬಿಜೆಪಿಗೆ ಆ ವೋಟ್ ಹಾಕಲ್ಲ, ಆ ಮೀನ್ಸ್ ಅಲ್ಪಸಂಖ್ಯಾತರಾಗಲ್ಲ. ಅದ್ರ ಬಗ್ಗೆ ಇರಬೇಕು. ಅಹಿಂದ ಬಿಜೆಪಿಗಲ್ಲ, ಅಲ್ಪಸಂಖ್ಯಾತರನ್ನ ಹೊರತುಪಡಿಸಿದ ಆ ಬಿಟ್ರೆ ಹಿಂದಕ್ಕೇನೆ. ಯಾಕೆ ಅಂತಂದ್ರೆ ಹಿಂದುಳಿದ ಮತ್ತೆ ದಲಿತ ಹೆಚ್ಚಿನ ಮತಗಳು ಕಾಂಗ್ರೆಸ್ ಪರವಾಗಿದೆ. ಹಾಗಾಗಿ ಅಹಿಂದ ಫ್ಯಾಕ್ಟರ್ ಕಾಂಗ್ರೆಸ್ಗೆ ಬಿಜೆಪಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳು. ಸದ್ಯಕ್ಕೆ ದಲಿತ ಸಮುದಾಯ ಹೆಚ್ಚಿನದಾಗಿ ಕಾಂಗ್ರೆಸ್ ಪರವಾಗಿ ನಿಲ್ತಾರೆ. ಹಿಂದುಳಿದ ವರ್ಗ ಅಂತ ಬಂದಾಗ ಕುರುಬ ಸಮುದಾಯ ಈಗ ಅವ್ರಿನ್ನೂ ಕಾಂಗ್ರೆಸ್ ಕಡೆಗೆ ಇದ್ದಾರೆ. ಆ ಕಾರಣಕ್ಕೆ ಇನ್ನು ನಾಳೆ ಬೆಂಗಳೂರಲ್ಲಿ ಉಸ್ತುವಾರಿ ಸಮಿತಿ ಮೀಟಿಂಗ್ ಇದೆ. ಶನಿವಾರ ಟಿಕೆಟ್ ಘೋಷಣೆ ಆಗುವ ನಿರೀಕ್ಷೆ ಇದೆ. ಅದರಲ್ಲೂ ನಿನ್ನೆ ಬಿಜೆಪಿ ಅಭ್ಯರ್ಥಿಯ ಟಿಕೆಟ್ ಘೋಷಣೆ ಆಗಿದೆ. ಶ್ರೀನಿವಾಸ್ ಕೂಡ ಒಳ್ಳೆಯ ಸ್ನೇಹಿತ, ನಗ್ನಗುತ್ತಾ ಚುನಾವಣೆ ಮಾಡೋಣ ಅಂತ ಸಚಿವ SS ಮಲ್ಲಿಕಾರ್ಜುನ್ ಹೇಳಿದರು. ದಾವಣಗೆರೆ ನಿವಾಸದಲ್ಲಿ ಮಾತನಾಡಿದವರು, ದಾವಣಗೆರೆ ಜನತೆಗೆ ಅಭಿವೃದ್ಧಿ ಕಾರ್ಯಕ್ರಮ ನೀಡೋಣ, ನಮ್ಮ ಅಭ್ಯರ್ಥಿ ಯಾರೇ ಆದ್ರೂ ಗೆಲ್ಲಿಸುವ ಕೆಲಸ ಮಾಡ್ತೇವೆ. ನಿನ್ನೆ ದಾವಣಗೆರೆಯಲ್ಲಿ ಮೀಟಿಂಗ್ ಕರೆದಿದ್ರು, ಆದ್ರೆ ನನ್ನನ್ನ ಬಿಟ್ಟಿದ್ರು. ಅಭ್ಯರ್ಥಿ ಪರವಾಗಿ ಮಾತನಾಡಿದಂತೆ ಆಗುತ್ತೆ ಅಂತ ಬೇಡ ಅಂದ್ರು, ಸುಮ್ನಾದೆ. ನಿಮ್ಮ ಯಾವುದೇ ನಿರ್ಣಯಕ್ಕೆ ನಾನು ಬದ್ಧ ಎಂದು ಉಸ್ತುವಾರಿ ಸಮಿತಿಗೆ ಹೇಳಿದ್ದೇನೆ ಎಂದ್ರು. ಉಸ್ತುವಾರಿ ಸಮಿತಿ ಸಭೆ ವೇಳೆ ಗಲಾಟೆ ಗೊಂದಲ ವಿಚಾರವಾಗಿ ಮಾತನಾಡಿ, ಅಲ್ಲಿಗೆ ಬಂದು ಗಲಾಟೆ ಗೊಂದಲ ಮಾಡಿದ್ದು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲ, ಅವ್ರನ್ನ ನಾವು ಪಕ್ಷದಲ್ಲಿ ಯಾವತ್ತೂ ನೋಡಿಲ್ಲ. ಹೊಸ ಮುಖಗಳು ಇವೆ, ದಳದಿಂದ ಬಂದವರು ಸಾಕಷ್ಟು ಜನರಿದ್ದಾರೆ.
ಮೊದಲು ಹಿಂದೆ ನಿಂತ್ಕೊಂಡು ಮಾಡ್ತಾ ಇದ್ರು, ಈಗ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಬಂದವ್ರೇನು ಮುಸ್ಲಿಮ್ಸ್ ಟಿಕೆಟ್ ಬೇಕು ಅಂತ ಕೇಳಿದ್ರು. ಮುಸ್ಲಿಮ್ಸ್ ಟಿಕೆಟ್ ಬೇಕು ಅಂದ್ರೆ ಅವ್ರ ಪಾರ್ಟಿಯವರಲ್ಲ, ಅವ್ರ ದಳದವರು ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯನವ್ರನ್ನ ಯಾಕೆ ಕೆಳಗಿಳಿಸ್ತಾ ಇಲ್ಲ ಅಂದ್ರೆ ಅಹಿಂದ ನಾಯಕ ಅಂತ ಹೇಳ್ತಾರಪ್ಪ. ಅಹಿಂದ ನಾಯಕ ಅನ್ನೋ ಕಾರಣ ಕೆಳಗಿಳಿಸ್ತಾ ಇಲ್ಲ, ಮತ್ತೆ ಅಹಿಂದಾಗ ಮಾತ್ರ ಟಿಕೆಟ್ ಕೊಡಲ್ಲ. ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಇವೆಲ್ಲ. ಅಸ್ಸಾಂ ವಿಧಾನಸಭಾ ಚುನಾವಣೆಯ ಕಣ ರಂಗೇರ್ತಾ ಇದೆ. ಕಾಂಗ್ರೆಸ್ ಬಿಡುಗಡೆ ಮಾಡಿರ್ತಕ್ಕಂಥ 22 ಅಭ್ಯರ್ಥಿಗಳ 3ನೇ ಪಟ್ಟಿಯು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಕೆಸಿ ವೇಣುಗೋಪಾಲ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು 22 ಹೆಸರುಗಳನ್ನ ಘೋಷಿಸಿದ್ದಾರೆ. ಇದರೊಂದಿಗೆ ಕಾಂಗ್ರೆಸ್ ಈಗ ಒಟ್ಟು 87 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಕಣಗಿಳಿಸಿದೆ. ಈ ಪಟ್ಟಿಯಲ್ಲಿ 4 ಹಾಲಿ ಶಾಸಕರು ಮತ್ತು ರಾಜ್ಯ ಘಟಕದ 2 ಕಾರ್ಯಕಾರಿ ಅಧ್ಯಕ್ಷರು ಸೇರಿದ್ದಾರೆ. ಇದು ಪಕ್ಷವು ಸಂಘಟನೆ ಮತ್ತು ಅನುಭವ ಎರಡರ ಮೇಲೂ ಗಮನ ಹರಿಸಿರುವುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಕಾಂಗ್ರೆಸ್ ಪಟ್ಟಿಯಲ್ಲಿ ಹಲವಾರು ಪ್ರಮುಖ ಹೆಸರುಗಳಿವೆ. ಶಾಸಕರಾದ ಪ್ರದೀಪ್ ಸರ್ಕಾರ್ ಮತ್ತು ಜಾಕೀರ್ ಹುಸೇನ್ ಸಿಕ್ದರ್ ಅವರ ಮೇಲೆ ಪಕ್ಷ ವಿಶ್ವಾಸ ವ್ಯಕ್ತಪಡಿಸಿದ್ದು, ಮಾಜಿ ಶಾಸಕಿ ರೋಸ್ತಿನಾ ಟೆರ್ಕಿ ಅವರಿಗೂ ಈ ಅವಕಾಶ ನೀಡಲಾಗಿದೆ. ಕೋಕ್ರಜರ್ ಇಂದ ಮಾಣಿಕ್ ಬ್ರಹ್ಮ ಮತ್ತು ದುಬ್ರಿಯಿಂದ ಬೇಬಿ ಬೇಗಂ ಅವರಿಗೆ ಟಿಕೆಟ್ ನೀಡಲಾಗಿದೆ. ಜಲೇಶ್ವರ್ದಿಂದ ಅಫ್ತಾಬುದ್ದೀನ್ ಮುಲ್ಲಾ ಮತ್ತು ಸಿದ್ಲಿ ಚಿರಾಗ್ನಿಂದ ಮೋತಿಲಾಲ್ ನರ್ಜಾರಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ. ಅಸ್ಸಾಮಲ್ಲಿ ಬಿಜೆಪಿ ಸರ್ಕಾರ ಇದೆ. ಅಲ್ಲಿ ಬಿಜೆಪಿ ಸರ್ಕಾರ ಹಿಮಂತ್ ಬಿಶ್ವ ಶರ್ಮಾ ಸ್ಟ್ರಾಂಗ್ ಲೀಡರ್, ಅವ್ರನ್ನ ಸೋಲಿಸಲೇಬೇಕು ಅನ್ನೋದು ಕಾಂಗ್ರೆಸ್ ಅವ್ರ ಲೆಕ್ಕಾಚಾರ. ಇಲ್ಲಿ ಪ್ರಿಯಾಂಕಾ ಗಾಂಧಿ, ಡಿ ಕೆ ಶಿವಕುಮಾರ್ ಕೂಡ ಅಲ್ಲಿಗೆ ಇನ್ಚಾರ್ಜ್. ಡಿ ಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ, ಪವರ್ ಎಲ್ಲ ಈಗ ಗೊತ್ತಾಗುತ್ತೆ ಅಸ್ಸಾಮಲ್ಲಿ ಏನಾಗುತ್ತೆ ಅಂತ. ತಮಿಳುನಾಡು ವಿಧಾನಸಭೆ ಚುನಾವಣೆ ಕಣ ಈಗ ರಂಗೇರಿದೆ. ಸೀಟು ಹಂಚಿಕೆ ವಿಚಾರದಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿ ನಡುವೆ ಇದ್ದ ಗೊಂದಲಗಳಿಗೆ ಈಗ ತೆರೆ ಬೀಳುವ ಸಮಯ ಬಂದಿದೆ. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾದ ಬೆನ್ನಲ್ಲೇ ಎಡಪ್ಪಾಡಿ ಪಳನಿಸ್ವಾಮಿ ಅವರು ದೊಡ್ಡ ಸುದ್ದಿಯೊಂದನ್ನು ನೀಡಿದ್ದಾರೆ. ಶುಕ್ರವಾರ ತಮ್ಮ ಪಕ್ಷದ ನೇತೃತ್ವದ ಎನ್ಡಿಎ ಘಟಕಗಳ ನಡುವೆ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನ 4 ದಿನಗಳಲ್ಲಿ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದರು. ಈ ಪ್ರಕ್ರಿಯೆಯು ಸುಗಮವಾಗಿ ನಡೆಯುತ್ತಿದ್ದು, ಸ್ಥಾನಗಳ ಗುರುತಿಸುವಿಕೆ ಸೇರಿದಂತೆ ಎಲ್ಲವೂ ಶೀಘ್ರದಲ್ಲೇ ಅಂತಿಮಗೊಳ್ಳಲಿದೆ ಅಂತ ಆಶಯವನ್ನು ವ್ಯಕ್ತಪಡಿಸಿದ ಪಳನಿಸ್ವಾಮಿ, ಬಿಜೆಪಿಯ ರಾಜ್ಯಪಾಲ ಮತ್ತು ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಅಂದ್ರೆ ಬಿಜೆಪಿಯ ರಾಜ್ಯಪಾಲ ಅಲ್ಲ, ಬಿಜೆಪಿಯ ನಾಯಕರು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಶನಿವಾರ ಚೆನ್ನೈಗೆ ಭೇಟಿ ನೀಡಲಿದ್ದಾರೆ ಎಂದು ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ತಿಳಿಸಿದರು. ಗುರುವಾರ ರಾತ್ರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾದ ಬಗ್ಗೆ ಮಾತನಾಡಿದ ಪಳನಿಸ್ವಾಮಿ, ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿಯು ಕುರಿತು ಅಮಿತ್ ಶಾ ಅವರೊಂದಿಗೆ ಚರ್ಚಿಸಿರುವುದಾಗಿ ಹೇಳಿದರು. ದಳಪತಿ ವಿಜಯ್ ಕೂಡ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ಕೂಡ ತಿಳಿಸಿದ್ದಾರೆ. ನಾವು ವಿಜಯ್ ಜೊತೆ ಯಾವುದೇ ಮಾತುಕತೆ ನಡೆಸಿಲ್ಲ, ಅವೆಲ್ಲವೂ ಕೇವಲ ಊಹಾಪೋಹ ಅಂತ ಖಡಕ್ ಆಗಿ ಹೇಳಿದ್ರು. ವಿಜಯ್ ಜೊತೆ ಮೈತ್ರಿ ಆದ್ರೆ ಲಾಭ ಇತ್ತು, ಅವೆಲ್ಲ ಊಹಾಪೋಹ ಅಂತೀರಿ. ಬಂದ್ರೆ ಕರ್ಕತ್ತಿದ್ರಿ, ಬಂದ್ರೆ ಸ್ವೀಟ್, ಬಂದಿಲ್ಲ ಅಂದ್ರೆ ಖಾರ ಕಹಿ. ಇವೇ ರಾಜಕಾರಣದ ಹಣೆಬರ. ಮುಂಬರುವ ಕೇರಳ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ತನ್ನ 2ನೇ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದ್ದು, ರಾಜಕೀಯ ಚಟುವಟಿಕೆಗಳು ಈಗ ವೇಗ ಪಡೆದುಕೊಂಡಿವೆ. ತಿರುವನಂತಪುರಂನಲ್ಲಿ ಕಾಂಗ್ರೆಸ್ ಪಕ್ಷವು 37 ಅಭ್ಯರ್ಥಿಗಳ 2ನೇ ಪಟ್ಟಿಯನ್ನ ಗುರುವಾರ ಅಧಿಕೃತವಾಗಿ ಪ್ರಕಟಿಸಿದೆ. ಈ ಮೂಲಕ ಈಗಾಗಲೇ ಘೋಷಿಸಿರುವ ಮೊದಲ ಪಟ್ಟಿಯೊಂದಿಗೆ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಕಣ್ಣೂರು ಕ್ಷೇತ್ರದಿಂದ ಮಾಜಿ ಮೇಯರ್ ಟಿ.ಒ. ಮೋಹನನ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಈ ನಿರ್ಧಾರದಿಂದ ಹಾಲಿ ಸಂಸದ ಕೆ ಸುಧಾಕರನ್ ಅಸಮಾಧಾನಗೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಸೇನಾಪತಿ ವೇಣು ಅವರನ್ನ ಉಡುಂಬಳ ಚೋಳ ಕ್ಷೇತ್ರದಿಂದ ಹಾಗೂ ಶಾಂತಕುಮಾರ್ ಅವರನ್ನ ಅಡೂರ್ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದೆ. ತ್ರಿಕರಿಪುರ ಕ್ಷೇತ್ರದಿಂದ ಸಂದೀಪ್ ವಾರಿಯರ್ ಸ್ಪರ್ಧಿಸುತ್ತಿದ್ದು, ಕಾಯಂಕುಲಂ ಕ್ಷೇತ್ರದಿಂದ ಎಂ ಲಿಜು ಮತ್ತು ಅರನುಲ್ಲಾ ಕ್ಷೇತ್ರದಿಂದ ಅಬಿನ್ ವರ್ಕಿ ಅಭ್ಯರ್ಥಿಗಳಾಗಿ ಘೋಷಿಸಲಾಗಿದೆ. ಕೇರಳ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸನ್ನಿ ಜೋಸೆಫ್ ಅವರನ್ನ ಪೆರವೂರ್ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದ್ದು, ಪೆರವೂರ್ ಕ್ಷೇತ್ರದಿಂದ ವಿರೋಧ ಪಕ್ಷದ ನಾಯಕ ವಿ.ಡಿ. ಸತೀಶನ್ ಸ್ಪರ್ಧಿಸುತ್ತಿದ್ದಾರೆ. ಇನ್ನು ಪ್ರಮುಖ ಬೆಳವಣಿಗೆಯಾಗಿ ಮಾಜಿ ಮುಖ್ಯಮಂತ್ರಿ ಕೆ ಕರುಣಾಕರನ್ ಅವರ ಪುತ್ರ ಕೆ ಮುರಳೀಧರನ್ ಅವರನ್ನ ಒಟ್ಟಿಯೂರ್ ಕಾವು ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದೆ. ಕೇರಳ 140 ಸೀಟ್ ಬರುತ್ತೆ. ಕಮ್ಯುನಿಸ್ಟ್ ಪಾರ್ಟಿ ನಿರಂತರ ಆಡಳಿತ ಮಾಡ್ತಾ ಇದೆ. ಕಳೆದ ಬಾರಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೆಲ್ಲ ಕಾಂಗ್ರೆಸ್ ಮೇಲುಗೈ ಸಾಧಿಸಿತ್ತು. ಯುಡಿಎಫ್ ಅಂತ ಬರುತ್ತೆ, ಯುನೈಟೆಡ್ ಡೆಮೋಕ್ರೆಟಿಕ್ ಫ್ರಂಟ್ ಯುಡಿಎಫ್, ಎಲ್ಡಿಎಫ್ ಲೆಫ್ಟ್ ಡೆಮೋಕ್ರೆಟಿಕ್ ಫ್ರಂಟ್, ಕಮ್ಯುನಿಸ್ಟ್ ಪಾರ್ಟಿ ಎಲ್ಡಿಎಫ್, ಕಾಂಗ್ರೆಸ್ ಮುಸ್ಲಿಂ ಲೀಗ್ದು ಯುಡಿಎಫ್, ಬಿಜೆಪಿ ಎನ್ಡಿಎ, ಬಿಜೆಪಿ ಅಲ್ಲಿ SNDP ಅವ್ರದ್ದೊಂದು ಪಾರ್ಟಿ ಇದೆ, BDJS ಭಾರತ್ ಧರ್ಮ ಜನಸೇನಾ ಅಂತ ಇವರೆಲ್ಲ ಮಾಡ್ಕೊಂಡಿದ್ದಾರೆ. ನೋಡ್ಬೇಕು. ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲೇ ಮೊದಲ ಬಾರಿ ಮುಸ್ಲಿಂ ಶಾಸಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಸೋಫಿಯಾ ಫಿರ್ದೋಸ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಇದು ಈಗ ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಸೋಫಿಯಾ ಫಿರ್ದೋಸ್ ಮಾಡಿದ್ದೇನು? ಇತ್ತೀಚೆಗೆ ನಡೆದ ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ. ಈ ವೇಳೆ ಕಾಂಗ್ರೆಸ್ನ 3 ಶಾಸಕರು ಬಿಜೆಪಿಗೆ ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪಟ್ಟಿಯಲ್ಲಿ ಸೋಫಿಯಾ ಫಿರ್ದೋಸ್ ಅವರ ಹೆಸರು ಇತ್ತು. ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಿದ್ದ ಶಾಸಕಿ ನಡೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ದಿಗ್ಭ್ರಮೆಗೊಳಿಸಿದೆ. ಸೋಫಿಯಾ ಫಿರ್ದೋಸ್ ಅವರ ಈ ಅನಿರೀಕ್ಷಿತ ನಡೆಯಿಂದ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಒಡಿಶಾ ಕಾಂಗ್ರೆಸ್ ನಾಯಕ ಭಕ್ತ್ ಚರಣ್ ದಾಸ್,
ಸೋಫಿಯಾ ಅವರಿಗೆ ಮಾಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇದು ಇಡೀ ನಾಯಕತ್ವಕ್ಕೆ ದೊಡ್ಡ ಅಚ್ಚರಿ ತಂದಿದೆ ಅಂತ ಬೇಸರ ಹೊರ ಹಾಕಿದ್ದಾರೆ. ಸದ್ಯ ಶಿಸ್ತು ಉಲ್ಲಂಘನೆ ಅಡಿಯಲ್ಲಿ ಸೋಫಿಯಾ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅಮಾನತು ಮಾಡಲಾಗಿದೆ. ಈಕೆ ಒಡಿಶಾದ ಕಾಂಗ್ರೆಸ್ ಶಾಸಕಿ ಆಗಿದ್ದರು. ಪಕ್ಷ ಸ್ಟ್ರಾಂಗ್ ಅಷ್ಟೇ, ಪರ್ಸನ್ ಅಲ್ಲ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ತಾವೇನ್ ಹೇಳ್ತೀರಿ? ದಾವಣಗೆರೆ ಬೈ ಎಲೆಕ್ಷನ್ ಗೆಲ್ಲೋದು ಯಾರು, ಕಾಂಗ್ರೆಸ್ ಬಿಜೆಪಿನ? ಬಾಗಲಕೋಟೆ ಗೆಲ್ಲೋದು ಯಾರು, ಕಾಂಗ್ರೆಸ್ ಬಿಜೆಪಿನ? ಕಾಮೆಂಟ್ ಮಾಡಿ. ಧನ್ಯವಾದ. ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾವ ಪಾರ್ಟಿ? ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ತಿಳಿಸಿ. ಕೆಆರ್ಎಸ್ ಪಾರ್ಟಿ, ಎಸ್ಟಿಪಿ ಅದು ಕೂಡ ಕಾಮೆಂಟ್ ಮಾಡಬಹುದು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.